ನಮಸ್ಕಾರ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರ ವತಿಯಿಂದ ವೆಬ್ಸೈಟ್ ನಲ್ಲಿ 2024-25 SSLC ಪರೀಕ್ಷಾ ಸಿದ್ಧತೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನ ಪ್ರಕಟಿಸಿರುವಂತದ್ದು. ವಿಜ್ಞಾನ ವಿಷಯದ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಕೆಲವೊಂದು ಕೀ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ವಿಷಯ ಇರುವಂತದ್ದು ವಿಜ್ಞಾನ ವಿಷಯ ಆಗಿರುವಂತದ್ದು. ವಿಷಯ ಸಂಕೇತ 85K. ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ 3 ಗಂಟೆ 15 ನಿಮಿಷಗಳು. ಗರಿಷ್ಠ ಅಂಕಗಳು 80 ಅಂಕಗಳಾಗಿರುವಂತದ್ದು. ಇಲ್ಲಿ ಪರೀಕ್ಷಾರ್ಥಿಗಳಿಗಾಗಿ ಕೆಲವೊಂದು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿರುವಂತದ್ದಾಗಿದೆ. ಈಗಾಗಲೇ ನಾವು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇವುಗಳನ್ನೆಲ್ಲ ನೋಡಿದ್ದೇವೆ. ಹಾಗಾಗಿ ನೇರವಾಗಿ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬರೋಣ. ಭಾಗ ಎ ನಲ್ಲಿ ಭೌತ ವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಿರುವಂತದ್ದಾಗಿದೆ. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿರುವಂತಹ MCQ ಕ್ವಶನ್ ಗಳನ್ನ ಕೇಳಿರುವಂತದ್ದು. ಮೊದಲನೇ ಪ್ರಶ್ನೆ ಇರುವಂತದ್ದು, ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಅಂತ ಕೇಳಿರುವಂತದ್ದು. 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಅನ್ನೋದನ್ನ ಬರಿಬೇಕಾಗಿರೋದು. ವಕ್ರತಾ ಕೇಂದ್ರ, ಧ್ರುವ, ವಕ್ರತಾ ತ್ರಿಜ್ಯ, ಅಪರ್ಚರ್. ಸರಿಯಾಗಿರುವಂತಹ ಉತ್ತರವನ್ನ ನೀವು ಸಹ ಕಮೆಂಟ್ ಮಾಡಿ ತಿಳಿಸಬಹುದು. ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ ಬರುವಂತದ್ದು ಯಾವುದು ಅಂತ ಹೇಳಿದಾಗ ಧ್ರುವ ಆಗಿರುವಂತದ್ದಾಗಿದೆ. ಬಿ ಆಯ್ಕೆ ಧ್ರುವ ಆಗಿರುವಂತದ್ದು. ಹಾಗೆ ನೆಕ್ಸ್ಟ್ ಇರುವಂತದ್ದು ಎರಡನೇ ಪ್ರಶ್ನೆ, ಓಂನ ನಿಯಮವು ಇವುಗಳ ನಡುವಣ ಸಂಬಂಧವನ್ನು ಕೊಡುತ್ತದೆ ಅಂತ ಕೇಳಿರುವಂತದ್ದು. ವಿಭವಾಂತರ ಮತ್ತು ವಿದ್ಯುದಾವೇಶ, ವಿಭವಾಂತರ ಮತ್ತು ರೋಧ, ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ, ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಸಾಮರ್ಥ್ಯ ಅಂತ ಹೇಳಿ ಇರುವಂತದ್ದಾಗಿದೆ. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಸಿ ಆಯ್ಕೆ, ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹ ಆಗುವಂತದ್ದು ಆಗಿದೆ. ನೆಕ್ಸ್ಟ್ ಇಲ್ಲಿ ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು 1 ಅಂಕದ ಪ್ರಶ್ನೆಗಳಿರುವಂತದ್ದಾಗಿದೆ. 3ನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರಿಯೋಸ್ಟಾಟ್ನ ಅಥವಾ ಬದಲಾಯಿಸಬಹುದಾದ ರೋಧ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ಅಂತ ಹೇಳಿ ಕೇಳಿರೋದು. ಇಲ್ಲಿ ಚಿತ್ರವನ್ನ ಬರೀಬೇಕಾಗಿರುವಂತದ್ದು. ಚಿತ್ರ ಇರುವಂತದ್ದು ಯಾವ ರೀತಿಯಾಗಿ ಬರುವಂತದ್ದಾಗಿದೆ, ಈ ರೀತಿಯಾಗಿ ಚಿತ್ರ ಬರುವಂತದ್ದು ಆಗಿದೆ. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು. ಇನ್ನು 4ನೇ ಪ್ರಶ್ನೆ ಇರುವಂತದ್ದು, ಕಾಂತೀಯ ಬಲರೇಖೆಗಳ ಯಾವ್ದಾದ್ರು 2 ಗುಣಗಳನ್ನ ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದು. ಯಾವ್ದಾದ್ರು 2 ಬರೆಯಬೇಕಾಗಿರುವಂತದ್ದು. ಅರ್ಧ ಅಂಕ ಪ್ರತಿಯೊಂದಕ್ಕೂ ಸಿಗುವಂತದ್ದಾಗಿದೆ. ಇಲ್ಲಿ 4 ಗುಣಗಳನ್ನು ನೀವು ಗಮನಿಸಬಹುದು. ಕಾಂತೀಯ ಬಲರೇಖೆಗಳು ಉತ್ತರದಿಂದ ದಕ್ಷಿಣಕ್ಕೆ ಇರುತ್ತವೆ. 2ನೇದು, ಕಾಂತೀಯ ಬಲರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸುವುದಿಲ್ಲ. 3ನೇದು, ಕಾಂತೀಯ ಬಲರೇಖೆಗಳು ಹೆಚ್ಚಾಗಿರುವ ಪ್ರದೇಶದಲ್ಲಿ ಕಾಂತಕ್ಷೇತ್ರ ಹೆಚ್ಚಾಗಿರುತ್ತದೆ. 4ನೇದು, ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಇವುಗಳಲ್ಲಿ ಯಾವುದಾದ್ರೂ 2 ಬರೆದಿದ್ದೆ ಆದಲ್ಲೂ ಸಹ 1 ಅಂಕ ದೊರೆಯುವಂತದ್ದು ಆಗಿದೆ. ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ 4 ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಬರಿತಾ ಇರುವಂತಹ ಸಂದರ್ಭದಲ್ಲಿ ನಿಮಗೆ ಸುಲಭವಾಗಿರುವಂತಹ 2 ಸಹ ಉತ್ತರಿಸಬಹುದಾಗಿರುವಂತದ್ದು. ಇನ್ನು ಭಾಗ ಬಿ ಯಲ್ಲಿ ಬರುವಂತಹ ರಸಾಯನ ವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಸಹ ಬಯೋ ಆಯ್ಕೆ ಪ್ರಶ್ನೆಗಳು ಇರುವಂತದ್ದಾಗಿದೆ. 3 ಪ್ರಶ್ನೆಗಳಿವೆ. 13ನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆಯಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆಯು ಅಂತರುಷ್ಣ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ಬಹಿರುಷ್ಣ ಕ್ರಿಯೆ, ರೆಡಾಕ್ಸ್ ಕ್ರಿಯೆ ಅಂತ ಹೇಳಿ ಕೊಟ್ಟಿರುವಂತದ್ದು. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಅಂತರುಷ್ಣ ಕ್ರಿಯೆ ಆಗಿರುವಂತದ್ದು ಆಗಿದೆ. ಬಿ ಆಯ್ಕೆ ಅಂತರುಷ್ಣ ಕ್ರಿಯೆ ಬರುವಂತದ್ದು ಆಗಿದೆ. ನೆಕ್ಸ್ಟ್ 14ನೇ ಪ್ರಶ್ನೆ ಇರುವಂತದ್ದು, ಆಲ್ಕಿನ್ ನ 5ನೇ ಸದಸ್ಯನ ಅಣುವಿನಲ್ಲಿರುವ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಕೇಳಿರುವಂತದ್ದು. 5 ಮತ್ತು 10, 5 ಮತ್ತು 12, 6 ಮತ್ತು 12, 6 ಮತ್ತು 6 ಇರುವಂತದ್ದು. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು 6 ಮತ್ತು 12 ಬರುವಂತದ್ದು ಆಗಿದೆ. ಇನ್ನು ಇದರಲ್ಲಿ ಬರುವಂತಹ 15ನೇ ಪ್ರಶ್ನೆ, ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಸಂಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುವ ಕಾರ್ಬನ್ ನ ಗುಣವನ್ನು ಬಹುರೂಪತೆ, ಕೆಟನೀಕರಣ, ಐಸೋಫಾರ್ಮಿಸಮ್, ಆದೇಶನ ಅಂತ ಹೇಳಿರುವಂತದ್ದು. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಕೆಟನೀಕರಣ ಆಗುವಂತದ್ದಾಗಿದೆ. ಇನ್ನು 7ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು 3 ಪ್ರಶ್ನೆ ಇವೆ. ಪ್ರತಿಯೊಂದಕ್ಕೂ 1 ಅಂಕ ಇರುವಂತದ್ದು. 16ನೇ ಪ್ರಶ್ನೆ, ಕಮಟುವಿಕೆಯನ್ನು ಹೇಗೆ ತಡೆಗಟ್ಟಲಾಗುತ್ತದೆ ಅಂತ ಹೇಳಿ ಕೇಳಿರುವಂತದ್ದು. ಹೇಗೆ ತಡೆಗಟ್ಟಲಾಗುತ್ತದೆ ಅಂತ ಹೇಳಿ ನೋಡಿದಾಗ, ಪ್ರತಿ ಉತ್ಕರ್ಷಣಕಾರಿಗಳನ್ನು ಬಳಸಿ ಕಮಟುವಿಕೆಯನ್ನು ತಡೆಯುತ್ತಾರೆ. 2ನೇದು, ಗಾಳಿ ಇಲ್ಲದೆ ಇರುವ ಪ್ಯಾಕೆಟ್ ನಲ್ಲಿ ಆಹಾರವನ್ನು ಪ್ಯಾಕ್ ಮಾಡುವ ಮೂಲಕ ಕಮಟುವಿಕೆಯನ್ನು ತಡೆಯುತ್ತಾರೆ. ಇನ್ನು 17ನೇ ಪ್ರಶ್ನೆ ಇರುವಂತದ್ದು, ಆಮ್ಲ ಶಾಮಕದ pH ಮೌಲ್ಯವು 7ಕ್ಕಿಂತ ಹೆಚ್ಚು, ಕಾರಣ ಕೊಡಿ ಅಂತ ಕೇಳಿರುವಂತದ್ದಾಗಿದೆ. ಇದಕ್ಕೆ ಕಾರಣ ಕೊಡಿ ಅಂತ ಹೇಳಿದಾಗ, ಆಮ್ಲ ಶಾಮಕ ಒಂದು ಪ್ರತ್ಯಾಮ್ಲೀಯ ದ್ರಾವಣವಾಗಿದೆ, ಆದ್ದರಿಂದ pH ಮೌಲ್ಯ 7ಕ್ಕಿಂತ ಹೆಚ್ಚಾಗಿದೆ. ಇನ್ನು 18ನೇ ಪ್ರಶ್ನೆ, ಎಥನಾಲ್ ಅನ್ನು ಎಥೋನೋಯಿಕ್ ಆಮ್ಲವನ್ನಾಗಿ ಪರಿವರ್ತಿಸುವುದನ್ನು ಉತ್ಕರ್ಷಣೆ ಕ್ರಿಯೆ ಎನ್ನುತ್ತಾರೆ, ಏಕೆ ಅಂತ ಕೇಳಿರುವುದು. ಏಕೆ ಅಂತ ಹೇಳಿದಾಗ, ಇಲ್ಲಿ ಎಥೆನಾಲ್ ಆಮ್ಲಜನಕವನ್ನು ಪಡೆದುಕೊಂಡು ಎಥನೋಯಿಕ್ ಆಮ್ಲವಾಗಿ ಯಾವುದೇ
ಕ್ರಿಯೆಯಲ್ಲಿ ಒಂದು ಸಂಯುಕ್ತವು ಆಮ್ಲಜನಕವನ್ನು ಪಡೆದುಕೊಂಡರೆ ಅಂತಹ ಕ್ರಿಯೆಗಳಿಗೆ ಉತ್ಕರ್ಷಣ ಕ್ರಿಯೆ ಎನ್ನುತ್ತಾರೆ. ಇನ್ನು ಸಿ ವಿಭಾಗದಲ್ಲಿ ಜೀವವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಿರುವಂತದ್ದಾಗಿದೆ. ಇಲ್ಲೂ ಸಹ ಬಹು ಆಯ್ಕೆ ಪ್ರಶ್ನೆಗಳಿರುವಂತದ್ದು. 26ನೇ ಪ್ರಶ್ನೆ, ಪ್ಲಾಸ್ಮೋಡಿಯಂ ನಲ್ಲಿನ ಸಂತಾನೋತ್ಪತ್ತಿ ಕ್ರಿಯೆಯ ವಿಧ ಅಂತ ಕೇಳಿರುವಂತದ್ದು. ಮೊಗ್ಗುವಿಕೆ, ತುಂಡರಿಕೆ, ಕಾಯಜ ಸಂತಾನೋತ್ಪತ್ತಿ, ಬಹು ವಿದಳನ ಅಂತ ಹೇಳಿರುವಂತದ್ದು. 26ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಹು ವಿದಳನ ಆಗಿರುವಂತದ್ದು ಆಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬರುವಂತದ್ದು 27ನೇ ಪ್ರಶ್ನೆ. ಇಲ್ಲಿ ಪೆರುವೈಟ್ ಕೋಶರಸದಲ್ಲಿ ಸ್ನಾಯು ಕೋಶಗಳು ಈ ರೀತಿಯಾಗಿರುವಂತಹ ಸಿಂಬಲ್ ಅನ್ನು ಕೊಟ್ಟಿರುವಂತದ್ದಾಗಿದೆ. ಇಲ್ಲಿ ಎಕ್ಸ್ ಇರುವಂತ ಕಡೆಗೆ ಪ್ರತಿನಿಧಿಸುವುದು ಏನಂತ ಕೇಳಿರುವಂತದ್ದು. ಆಕ್ಸಿಜನ್, ಇಥನಾಲ್, ಲ್ಯಾಕ್ಟಿಕ್ ಆಮ್ಲ, ಕಾರ್ಬನ್ ಮೊನಾಕ್ಸೈಡ್ ಅಂತ ಹೇಳಿರುವಂತದ್ದು. ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಎಕ್ಸ್ ಪ್ರತಿನಿಧಿಸುವುದು ಯಾವುದು ಅಂತ ಹೇಳಿದಾಗ ಲ್ಯಾಕ್ಟಿಕ್ ಆಮ್ಲ ಆಗಿರುವಂತದ್ದಾಗಿದೆ. ಸಿ ಲ್ಯಾಕ್ಟಿಕ್ ಆಮ್ಲ. ನೆಕ್ಸ್ಟ್ 28ನೇ ಪ್ರಶ್ನೆ, ಚಿತ್ರ ಎ ಮತ್ತು ಬಿ ಯಲ್ಲಿ ಕೊಟ್ಟಿರುವ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದ ರಚನೆಗಳನ್ನು ಗಮನಿಸಿ ಈ ಚಿತ್ರಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಂತ ಕೇಳಿರುವಂತದ್ದು. ಯಾವುದು ಹೇಳಿಕೆ ಬರುತ್ತದೆ? ಎ ಬಿ ಗಳನ್ನ ಗಮನಿಸಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ. ಈ ಎರಡು ಚಿತ್ರಗಳನ್ನ ಗಮನಿಸಿದಾಗ ಸರಿಯಾಗಿರುವಂತಹ ಉತ್ತರ ಬರುವಂತದನ್ನ ನೇರವಾಗಿ ನೋಡ್ಕೊಂಡು ಬರೋಣ. ಇಲ್ಲಿ ಸರಿಯಾಗಿರುವಂತಹ ಉತ್ತರ ಸಿ ಆಯ್ಕೆ. ಚಿತ್ರ ಎ ರಚನೆಯಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ ಅನ್ನುವಂತಹ ಆಯ್ಕೆ ಬರುವಂತ. ಚಿತ್ರ ಎ ರಚನೆಯಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸೋಣ. ಇಲ್ಲಿ 1 ಅಂಕದ 3 ಪ್ರಶ್ನೆಗಳಿರುವಂತದ್ದಾಗಿದೆ. 29ನೇ ಪ್ರಶ್ನೆ, ತೆರೆದ ಪತ್ರರಂಧ್ರದ ಚಿತ್ರವನ್ನು ಬರೆಯಿರಿ ಅಂತ ಕೇಳಿರುವಂತದ್ದು. 29ನೇ ಪ್ರಶ್ನೆಗೆ ಉತ್ತರ ಇಲ್ಲಿ ನೀವು ಗಮನಿಸಬಹುದು. ತೆರೆದ ಪತ್ರರಂಧ್ರದ ಚಿತ್ರ ಈ ರೀತಿಯಾಗಿ ಬರುವಂತದ್ದು ನೀವು ಗಮನಿಸಬಹುದು ಸಹ ಆಗಿರುವಂತದ್ದಾಗಿದೆ. ನಿಮ್ಮ ಒಂದು ಪಠ್ಯ ಪುಸ್ತಕದಲ್ಲೂ ಸಹ ಇದನ್ನ ಗಮನಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದು. ಇನ್ನು 30ನೇ ಪ್ರಶ್ನೆ, ಲೈಂಗಿಕ ಸಂತಾನೋತ್ಪತ್ತಿಯು ಹೆಚ್ಚು ಭಿನ್ನತೆಗಳನ್ನು ಉಂಟು ಮಾಡುತ್ತದೆ ಏಕೆ ಅಂತ ಕೇಳಿರುತ್ತದೆ. ಯಾವ ಕಾರಣಕ್ಕೋಸ್ಕರ ಮಾಡುತ್ತದೆ ಅಂತ ಹೇಳಿದಾಗ, 2 ಪೋಷಕ ಜೀವಿಗಳ ಅನುವಂಶೀಯ ವಸ್ತು ಸಂಯೋಗವಾಗುವುದರಿಂದ ಭಿನ್ನತೆಗಳು ಹೆಚ್ಚಾಗುತ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಇರುವಂತದ್ದು 31ನೇ ಪ್ರಶ್ನೆ, ಜೈವಿಕ ವಿಘಟನೆಯವಲ್ಲದ ವಸ್ತುಗಳ ಬಳಕೆಯನ್ನು ಮಿತಗೊಳಿಸಲೇಬೇಕು ಏಕೆ ಅಂತ ಹೇಳಿ ಕೇಳಿರುವಂತದ್ದು. ಏಕೆ ಅಂದಾಗ ಈ ವಸ್ತುಗಳು ಸೂಕ್ಷ್ಮಾಣು ಜೀವಿಗಳಿಂದ ವಿಘಟನೆಗೊಳ್ಳದೆ ಇರುವುದರಿಂದ ಇವುಗಳು ಭೂಮಿಯಲ್ಲಿ ಹಾಗೆ ಉಳಿದು ಆಹಾರ ಸರಪಳಿಯ ಮೂಲಕ ಜೀವಿಗಳ ದೇಹವನ್ನು ಪ್ರವೇಶ ಮಾಡಿ ಜೈವಿಕ ಸಂವರ್ಧನೆಯನ್ನು ಉಂಟು ಮಾಡಿ ಜೀವಿಗಳ ಆರೋಗ್ಯಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಇವುಗಳ ಬಳಕೆಯನ್ನ ಮಿತಗೊಳಿಸಬೇಕು ಅಂತ ಹೇಳಿ ಉತ್ತರಿಸಬಹುದಾಗಿರುವಂತ. ಈ ರೀತಿಯಾಗಿ ನಾವು ಭಾಗ ಎ ಬಿ ಸಿ ಯಲ್ಲಿರುವಂತಹ ಕೆಲವೊಂದು ಪ್ರಶ್ನೆಗಳ ಉತ್ತರಗಳನ್ನ ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ. ಉಳಿದಿರುವಂತಹ ಪ್ರಶ್ನೆಗಳ ಉತ್ತರವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇತರ ಒಂದು ವಿಷಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ, ಅಲ್ಲಿ ಕ್ಲಿಕ್ ಮಾಡಿ ವಿಡಿಯೋಗಳನ್ನು ವೀಕ್ಷಣೆ ಮಾಡಬಹುದು. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದ.